ಕರ್ನಾಟಕದಲ್ಲಿ ಏನು ಹಲವಾರು ವಿಚಾರಗಳ ಬಗ್ಗೆ ಅದರಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಸದ್ದು ಮಾಡ್ತಾಯಿದೆ. ಮತ್ತು ಹನಿ ಟ್ರ್ಯಾಪ್ ಬಗ್ಗೆ ಬೇರೆಯವ್ರ ಹೇಳಿಕೆಗಳು ಮತ್ತೊಂದು ಮೊದಲು ಬರ್ತಿದ್ವು. ಈಗ ನೇರವಾಗಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಫ್ಲೋರ್ ಆಫ್ ಹೌಸ್ನಲ್ಲಿ ಇಲ್ಲ ಹೌದು ನಾನು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇನೆ, ಇನ್ನೂ 48 ಜನ ಈ ರೀತಿ ಇದೆ ಅವ್ರದ್ದು ಸಿ ಡಿಗಳು ಇದ್ದಾವೆ ಅನ್ನುವಂಥ ಮಾತು ಹೇಳಿದಾಗ ಅದು ವೆರಿ ಸೀರಿಯಸ್ ಮ್ಯಾಟರ್. ಮತ್ತು ಈ ರೀತಿ ಹನಿ ಟ್ರ್ಯಾಪ್ ಆಗಿ ಇನ್ನೂವರೆಗೂ ಕಂಪ್ಲೇಂಟ್ ಕೊಡಲಿಕ್ಕೆ ತಯಾರಿಲ್ಲ. ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಾವು ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕೊಡ್ತೀನಿ, ಅವ್ರಿಗೆ ಹೋಗಿ ಕೊಡ್ತೀನಿ ಅಂಥೇಳಿ. ಅವ್ರ ಮಗನೂ ಸಹಿತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಸಿ ಎಮ್ಗೆ ಹೋಗಿ ಭೇಟಿಯಾಗಿದ್ದಾರೆ. ಇಷ್ಟಾದಮೇಲೂ ಕಂಪ್ಲೇಂಟ್ ಫೈಲ್ ಆಗಿಲ್ಲ ಅಂತಂದರೆ ಇದರಲ್ಲಿ ಯಾರು ತಪ್ಪು, ಯಾರು ಇನ್ವಾಲ್ವ್ಮೆಂಟು, ಯಾರ್ದಿಲ್ಲೋ ಎಲ್ಲವೂ ಸಹಿತ ಭಾಳಷ್ಟು ನಿಗೋಡ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು ಸುಮಾರು 48 ಜನರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತಂದರೆ ಅವ್ರು ಸಫರ್ ಆಗಿದ್ದಾರೆ ಅಂತಂದರೆ ಹನಿ ಟ್ರ್ಯಾಪ್ತಿಂದ ಒಂದು ಇಲ್ಲಿವರೆಗೂ ಒಂದು ಕಂಪ್ಲೇಂಟು ಇಲ್ಲ. ಒಂದು ಸುಗಮೋಟೋ ಕೇಸನ್ನಾದರೂ ತೊಗೋಬೇಕು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯಾವ ಏಜೆನ್ಸಿ ಮುಖಾಂತರ ತನಿಖೆ ಮಾಡುವಂಥದ್ದು ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಇರುವಾಗ ನಾವು ಒಂದೇ ಒಂದು ಹೇಳುವಂಥದ್ದು ಮುಖ್ಯಮಂತ್ರಿಗಳಿಗೆ ತಕ್ಷಣವೇ ಇದನ್ನು CBIಗೆ ಹ್ಯಾಂಡ್ ಓವರ್ ಮಾಡಿರಿ, ಇಂಪಾರ್ಷಿಯಲ್ ತನಿಖೆ ಆಗಲಿ. ಇದರಲ್ಲಿ ಮಿನಿಸ್ಟ್ರದ್ದು ಇನ್ವಾಲ್ವ್ಮೆಂಟ್ ಅದು ಅಥವಾ ಬೇರೆ ಯಾರ್ದೋ ಪ್ರೊಡ್ಯೂಸರು ಡೈರೆಕ್ಟರ್ ಇದ್ದಾರೋ ಅಥವಾ ಇದರ ಹಿನ್ನೆಲೆ ಯಾರೋ ಕುತಂತ್ರ ಮಾಡೋ ಸಲುವಾಗಿ ಇದು ನಡೀತಾ ಇದ್ದಾವೆ, ಇದು ಎಲ್ಲ ಬೆಳಕಿಗೆ ಬರಬೇಕು. ಮತ್ತು ಯಾರೋ ಈ ಹನಿ ಟ್ರ್ಯಾಪ್ ಮಾಡುವಂಥ ತಂಡ ಏನಿದೆಲ್ಲ ಅವರು ಇತಿಶ್ರೀ ಹಾಡುವಂಥ ಕೆಲಸ ಆಗಬೇಕು, ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇಲ್ಲದಿದ್ದರೆ ಇವತ್ತು ಅವ್ರಿಗೆ ಆಯ್ತು, ಇವತ್ತು ಮತ್ತೊಬ್ರಿಗೆ ಆಗ್ತದೆ. ಇದು ದಿನನಿತ್ಯ ಕಂಟಿನ್ಯೂ ಆಗುವಂಥದ್ದು. ಅದಕ್ಕಾಗಿ ಈ ಹೊಲಸು ಚಾಳಿ ಏನಿದೆಲ್ಲ ಇದಕ್ಕೆ ಒಂದು ಇತಿಶ್ರೀ ಹಾಡುವಂಥ ಕೆಲಸ ಇವತ್ತು ಆಗಬೇಕು. ಅದು CBI ತನಿಖೆಯಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇಲ್ಲದೇ ಇದ್ದರೆ ಇವತ್ತು ಇಡೀ ಒಂದು ಸಾರ್ವಜನಿಕ ರಂಗ ಕುಲುಷಿತ ಆಗಿದೆ. ಸಾರ್ವಜನಿಕರು ಇದ್ರ ಬಗ್ಗೆ ಭಾಳಷ್ಟು ಚಿಗುಪ್ಸೆಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜಕೀಯದಲ್ಲಿ ಯಾವುದನ್ನು ವಿಚಾರ ಮಾಡಲಾರ್ದ ರಾಜಕಾರಣ ಮತ್ತೊಂದು ಮಾಡಲಾರ್ದ. ಆದರೆ ಏನಾಗಿದೆ ಇದ್ರ ಹಿನ್ನೆಲೆ ಇದ್ದಾಗ ಒಂದು ಏನಾಗ್ತಾಯಿದೆ ಅಂದರೆ ಬಹುಶಃ ಈಗೇನು ಮುಖ್ಯಮಂತ್ರಿ ಯಾರಾಗಬೇಕು, ಮುಖ್ಯಮಂತ್ರಿ ಇಳಿಸ್ಬೇಕು, ಈಗ ಮತ್ತೊಬ್ಬರು ಮುಖ್ಯಮಂತ್ರಿ ಆಗಬೇಕು, ಇದೆಲ್ಲ ಏನು ಗೊಂದಲ ಸ್ಟಾರ್ಟ್ ಆಗಿದೆಲ್ಲ ಪ್ರಾಕ್ಸಿ ವಾರ ಅದೊಂದು ಡೈವರ್ಟು ಇರ್ಬೋದು. ಆಮೇಲೆ ಅಥವಾ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಇನ್ಫೈಟಿಂಗ್ ಏನಿದೆಲ್ಲ, ಇವ್ರು ಇಳಿಸ್ಬೇಕು ಮತ್ತೊಬ್ರು ಆಗಬೇಕು ಅನ್ನುವಂಥ ಇನ್ಫೈಟಿಂಗ್ ಇದೆಲ್ಲ, ಅದಕ್ಕೂ ಸಹಿತ ಹಿನ್ನೆಲೆ ಇಟ್ಟುಕೊಂಡು ಇವೆಲ್ಲ ಘಟನೆಗಳು ಆಗ್ತಾಯಿದ್ದಾವೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇದಕ್ಕೊಂದು ಸರಿಯಾದಂಥ ಉತ್ತರ, ಒಂದು ಇತಿಶ್ರೀ ಹಾಡಬೇಕಾದ್ರೆ CBI ತನಿಖೆ ಮಾತ್ರ ಸಾಧ್ಯ. ಆ CBI ತನಿಖೆಗೆ ಆರ್ಡರ್ ಮಾಡಬೇಕು. ಅದೀಗ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ ಮತ್ತೊಂದು. ಆದರೆ ನಾಯಿ ಹೇಳುವಂಥದ್ದು ಇದಕ್ಕೆ ಮುಖ್ಯಮಂತ್ರಿಗಳೇ ಹ್ಯಾಂಡ್ ಓವರ್ ಮಾಡಿಬಿಟ್ರೆ CBIಗೆ ಬಹುಶಃ ಇದಕ್ಕೊಂದು ಏನಾದರೂ ಒಂದು ಅಂತಿಮವಾದಂಥ ಇತಿಶ್ರೀ ಆಗಲಿಕ್ಕೆ ಸಾಧ್ಯ. ಸರ್, ಈಗ ರಾಜಣ್ಣವರು ಅದು ಪ್ರಮುಖವಾಗಿ ಮಹತ್ವದ ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ, ಸಚಿವರಾಗಿದ್ದಾರೆ. ಅವರು ಮಾತನಾಡ್ತಾ ಹೇಳಿದ್ರು, ಎರಡು ಪಕ್ಷದ ಮಹಾನ್ ನಾಯಕರುಗಳ ಬಂಡವಾಳ ಬಯಲಾಗುತ್ತೆ ನಾವು ಬಾಯಿ ಬಿಟ್ರೆ ಅಂತಂದು ಹೇಳಿದ್ದಾರೆ. ಅದಕ್ಕೆ ಬಾಯಿ ಬಿಡಬೇಕು. ನೋಡ್ರಿ, ಈಗ ನೀವು ಆ ಪಕ್ಷ ಈ ಪಕ್ಷ ಅನ್ನೋಕೆ ಹೋಗಬೇಡ್ರಿ. ನಿಮಗೆ ನಿಜವಾಗಿ ಏನಾದರೂ ನ್ಯಾಯ ಸಿಗಬೇಕು ಅನ್ನೋದಾದರೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು ಈ ಒಂದು ವ್ಯವಸ್ಥೆಗೆ ಅನ್ನುವಂತಾದರೆ ಈ ರಾಜಣ್ಣ ಅಂತವ್ರು ಬಾಯಿ ಬಿಡಬೇಕು. ಬಾಯಿ ಬಿಟ್ಟು ಯಾವ ಪಾರ್ಟಿಯವರು ಇನ್ವಾಲ್ವ್ ಆದ್ರೆ ಎಲ್ಲ ಬಂದುಬಿಡ್ಲಿ ಹೊರಗೆ ಒಂದು ಸಲ. ಅದು ಬಿಟ್ಟು ಸುಮ್ಮನೆ ಬೇರೆಯವ್ರ ಹೆಸರು ಹೇಳೋದು, ಆ ಪಾರ್ಟಿಯವ್ರು ಅದ ರೀ ಅದಕ್ಕೆ ನಾ ಹೇಳೋದಿಲ್ಲ. ನಿಮ್ಗೆ ಯಾರು ಬೇಡ ಅಂದ್ರಿ ಅಂದರೆ ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೊಳ್ಳುವಂಥದ್ದು. ಇನ್ನೂವರೆಗೆ ನಾವು ಒಂದೇ ಒಂದು ಹೇಳುವಂಥದ್ದು, ಇಷ್ಟೆಲ್ಲ ಹೇಳಿದ ಮೇಲೆ ಇಷ್ಟೆಲ್ಲ ಚರ್ಚೆ ಆದಮೇಲೆ ಒಬ್ಬರು ಕಂಪ್ಲೇಂಟ್ ಕೊಡೋಕ್ಕೆ ತಯಾರಿಲ್ಲಲ್ಲ. ರಿಟರ್ನ್ ಕಂಪ್ಲೇಂಟ್ ಕೊಡಬೇಕಲ್ಲ, FIR ಆಗಬೇಕಲ್ಲ, ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕಲ್ಲ. ಬರೀ ಇದನ್ನು ಹೊರಗಡೆ ಇದ್ರ ಮೇಲೆ ಇದ್ರ ಮೇಲೇ ಚರ್ಚೆ ಆಗ್ತಾಯಿದೆ ಹೊರತು ಇದಕ್ಕೊಂದು ಇತಿಶ್ರೀ ಆಗುವಂಥ ಕೆಲಸ ಇವತ್ತು ಆಗ್ತಾಯಿಲ್ಲ. ಒಂದು ಕಂಪ್ಲೇಂಟ್ ಕೊಡ್ರಿ, ಯಾರಿಗೆ ಧೈರ್ಯ ಇದ್ರೆ ಕಂಪ್ಲೇಂಟ್ ಕೊಡ್ರಿ. ಆ ಕಂಪ್ಲೇಂಟ್ ಕೊಡೋಕೆ ತಯಾರಿಲ್ಲಲ್ಲ ಯಾರು. ನಾವು ಹೇಳುವಂಥದ್ದು ಸುಮ್ಮನೆ ಅವರಿದ್ದಾರೆ ಇವ್ರಿದ್ದಾರೆ ಅಂತ ಬೇರೆಯವ್ರ ಮೇಲೆ ಹಾಕಿ ನೀವು ರಕ್ಷಣೆ ಪಡ್ಕೊಳ್ಳೋದು ಬೇಡ. ಅಥವಾ ಇಲ್ಲೇನೋ ಅಧಿಕಾರದ ಒಂದು ಮುಂದುವರಿಕೆ ಇದೆ, ಮುಖ್ಯಮಂತ್ರಿ ಅಥವಾ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕನ್ನುವಂಥದ್ದು, ಇದಕ್ಕೆ ಪೂರಕವಾಗಿ ಇದೆಲ್ಲ ನಡೀತಾ ಇದೆ. ಇದು ಏನು ಕಂಪ್ಲೀಟು ಆಗಿಲ್ಲ ಏನಿಲ್ಲ ಅಂದರೆ ಅದಕ್ಕೆ ಪೂರಕವಾಗಿ ಇದೊಂದು ಪ್ರಾಕ್ಸಿ ವಾರ್ ನಡೀತಾ ಇದೆ. ಸರ್, ಈಗ ಕೇವಲ ರಾಜಕೀಯ ವ್ಯಕ್ತಿಗಳು ಮಾತ್ರ ಅಲ್ಲ, ಕೇಂದ್ರದ ಕೆಲವೊಂದಿಷ್ಟು ನಾನಾ ಪಕ್ಷಾತೀತ ನಾಯಕರುಗಳಿದ್ದಾರೆ, ಜಡ್ಜ್ಗಳಿದ್ದಾರೆ. ಅಂದರೆ ಈ ರೀತಿಯಾದಂತಹ ಕೆಲವೊಂದಿಷ್ಟು ಅಂಶಗಳು, ಹೆಸರುಗಳು ಚರ್ಚೆಗೆ ಬರ್ತಾ ಇದೆ. ಆದರೆ ಅದಕ್ಕೆ ನಾ ಹೇಳುವಂಥದ್ದು ಚರ್ಚೆಗೆ ಬರ್ತಾ ಇದೆ. ಒಂದು ವರ್ಗ ಮಾತ್ರ ಇದು ಸೀಮಿತವಾಗಿಲ್ಲ ಅಲ್ಲ. ಅದಾಗ ರಾಜಕಾರಣಿ ಹಿಡ್ಕೊಂಡು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಮತ್ತೊಂದು ಇವನ್ ನ್ಯಾಯಾಧೀಶರು ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು ಏನು ಹಸೆ ಇದೆಯಲ್ಲ, ಇದು ಗಂಭೀರವಾದಂಥ ಒಂದು ವಿಚಾರ. ಇದು ಈ ಗಂಭೀರವಾದಂಥ ವಿಚಾರಕ್ಕೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಯಾರೂ ತಯಾರಿಲ್ಲ ಅಂತಂದರೆ, ಅಥವಾ ಮುಖ್ಯಮಂತ್ರಿಗಳು ಸುವಮೋಟೋ ಇದನ್ನು ಬೇಡಪ್ಪ ಒಂದು ಇನ್ಪಾರ್ಷಿಯಲ್ ಆಗಿಬಿಡಲಿ, ಎಲ್ಲ ಪಾರ್ಟಿಯವರು ಇದ್ದಾರಲ್ಲ, ಆಯಿತು CBI ತನಿಖೆ ಕೊಡಬೇಕಂತ ಹ್ಯಾಂಡ್ ಓವರ್ ಮಾಡಬೇಕಲ್ಲ, ಅದು ಮಾಡಲಿಕ್ಕೆ ತಯಾರಿಲ್ಲ. ಎಲ್ಲರ ಹೆಸರು ಬರ್ತಾ ಇದೆ. ಈ ಸುಪ್ರೀಂ ಕೋರ್ಟಿಗೂ ಕೆಲವರು ಹೋಗಿದ್ದಾರೆ,
ಅಲ್ಲಿ ಆದರೂ ಸುಪ್ರೀಂ ಆನರೇಬಲ್ ಸುಪ್ರೀಂ ಕೋರ್ಟು ಅಲ್ಲಿ ಆದರೂ ಸ್ಪೆಸಿಫಿಕ್ ಡೈರೆಕ್ಷನ್ ಕೊಟ್ಬಿಡ್ಲಿ, ಇನ್ನು ಇಮಿಡಿಯೇಟ್ಲಿ CBI ತನಿಖೆ ಆಗಬೇಕು, ಒಂದು ಟೈಮ್ ಬೌಂಡ್ ಮಾಡಿರಿ, 15 ದಿವಸ, 1 ತಿಂಗಳು, 2 ತಿಂಗಳು. ಇಲ್ಲಾಂದರೆ ನಾವು ನೋಡಿದ್ವಿ ಹಿಂದೆ ಕಂಪ್ಲೇಂಟ್ ಆಗ್ತಾವೆ, ವರ್ಷಗಟ್ಟಲೆ ಹಿಯರಿಂಗ್ ಆಗ್ತದೆ, ತನಿಖೆ ಆಗ್ತದೆ, ಮುಂದೆ ರಿಸಲ್ಟು ಎಲ್ಲೋ ಒಂದು ಬಿ ರಿಪೋರ್ಟ್ ಹಾಕಿ ಕಳಿಸ್ಬಿಡ್ತಾರೆ. ಇದಕ್ಕೇನಾದರೂ ಈ ಒಂದು ಇತಿಹಾಸ ಯಾವುದಾದ್ರೂ ಪ್ರಕರಣ ಅಂತಿಮವಾಗಿ ಆಯ್ತನು ಇಲ್ಲಿವರೆಗೂ ಎಲ್ಲ ಬಿ ರಿಪೋರ್ಟ್. ಸರ್, ಈಗ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ DK ಶಿವಕುಮಾರ್ ಕೊಟ್ಟಂತಹ ಸಂವಿಧಾನ ಬದಲಾವಣೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ, ಸಂಸತ್ನಲ್ಲಿ ಕೂಡ ಅದು ಧ್ವನಿ ಎತ್ತಲಾಗಿದೆ. ನೋಡಿ, ಒಂದು ನಾನು ಹೇಳ್ತೀನಿ, ಒಂದು ಕಡೆ ಹೇಳೋದು ಇಂಟರ್ವ್ಯೂದಾಗ, ಮತ್ತು ಹಿಂದೆ ಡಿನೈ ಮಾಡೋದು. ಎಲ್ಲಿವರೆಗೆ ಆದರೂ 4% ಮುಸ್ಲಿಂ ರಿಸರ್ವೇಷನ್ ಕೊಡುವಂಥದ್ದಿಲ್ಲ, ಧರ್ಮ ಆಧಾರಿತವಾಗಿ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು, ಸಾಮಾಜಿಕವಾಗಿ ಸೋಷಿಯಲಿ ಬ್ಯಾಕ್ವರ್ಡು, ಎಕನಾಮಿಕಲಿ ಬ್ಯಾಕ್ವರ್ಡು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಮೀಸಲಾತಿ SC/ST ಜನಾಂಗ ಯಾವ ಶೋಷಿತ ಜನಾಂಗ ಇದಾವಲ್ಲ ಅವ್ರಿಗೆ ಮೀಸಲಾತಿ ಕೊಡಬೇಕನ್ನುವಂಥದ್ದು ಸಂವಿಧಾನದಲ್ಲಿರುವಂಥದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಲವು ಸಹಿತ ಅದು ಆ ಹಿನ್ನೆಲೆ ಇದ್ದಂಥದ್ದು. ಅದು ಬಿಟ್ಟು ಇವತ್ತು ಕೇವಲ ರಾಜಕೀಯ ಕಾರಣ ಸಲುವಾಗಿ, ಪೊಲಿಟಿಕಲ್ ಗೇನ್ ಸಲುವಾಗಿ, ವೋಟ್ ಬ್ಯಾಂಕ್ ಸಲುವಾಗಿ ಅಪೀಸ್ಮೆಂಟ್ ಪಾಲಿಸಿ ಏನಂದ್ರೆ ಕಾಂಗ್ರೆಸ್ಸದ್ದು, ಅದರ ಸಲುವಾಗಿ ನೀವು 4% ಮುಸ್ಲಿಮ್ಗೆ ಇವತ್ತು ಮೀಸಲಾತಿ ಕೊಡ್ತೀರಂದ್ರೆ ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ. ಆ ಹಿನ್ನೆಲೆ ಹೇಳ್ತೀನಿ, ಈ ಸಂವಿಧಾನ ಬಾಹಿರ ಇದ್ದಂಥದ್ದು ಈಗ ಇದೆಲ್ಲ ಚರ್ಚೆ ಆದ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಈಗ ಪ್ರತಿಪಕ್ಷದವರು ಇದು ಸಂವಿಧಾನ ಬಾಹಿರ ಅಂತ ಪದೇ ಹೇಳಿದ ಮೇಲೆ ಆ ಇಂಟರ್ವ್ಯೂದಲ್ಲಿ DK ಶಿವಕುಮಾರ್ ಏನಂತಾರೆ, ಸಂವಿಧಾನ ಬಾಹಿರ ಇದಲ್ಲ, ಆಯ್ತು ಸಂವಿಧಾನದಲ್ಲಿ ತಿದ್ದುಪಡಿ ತೊಗೊಂಬರ್ತೀವಿ ಅಂತ ಹೇಳಬೇಕಾಯ್ತು, ಸಂವಿಧಾನವೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದನ್ನೇ ಈಗ ತಿರುವುದು ಇಲ್ಲ ತಿದ್ದುಪಡಿ ಅನ್ನುವಂಥದ್ದು ಬಗ್ಗೆ ಸ್ಪಷ್ಟೀಕರಣ ಕೊಡುವಂಥದ್ದು ಇದು ಸರಿಯಲ್ಲ. ಅಂದರೆ ಮುಸ್ಲಿಮರ ಸಲುವಾಗಿ, ಅಲ್ಪಸಂಖ್ಯಾತ ತುಷ್ಟೀಕರಣ ಸಲುವಾಗಿ ನೀವು ಯಾವುದೇ ಮಟ್ಟಕ್ಕೂ ಹೋಗ್ಲಿಕ್ಕೆ ತಯಾರಿದ್ದೀರಿ ಅಂತ ಇದ್ರ ಮೇಲೆ ಅರ್ಥ ಆಗ್ತದೆ. ಸಂವಿಧಾನವನ್ನು ಇವತ್ತು ಚೇಂಜ್ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅನ್ನುವಂಥ ಮಟ್ಟಿಗೆ ನೀವು ಹೋಗ್ತೀರಿ ಅಂತಂದರೆ ನಿಮ್ಮ ಈ ದಲಿತರ ಬಗ್ಗೆ ಇರುವಂಥ ಕಾಳಜಿ ಎಷ್ಟು ಅನ್ನುವಂಥದ್ದು ಇದ್ರ ಮೇಲೆ ಸ್ಪಷ್ಟ ಆಗ್ತದೆ. ಸರ್, ಈಗ ಹನಿ ಟ್ರ್ಯಾಪ್ ನಂತರದಲ್ಲಿ ಈಗ ಫೋನ್ ಟ್ಯಾಪಿಂಗ್ ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಕೆಲವು ಶಾಸಕರೇ ಕೂಡ ಇದ್ರ ಬಗ್ಗೆ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಏನು ನೋಡ್ರಿ, ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಲೀಡರ್ ಆಫ್ ಅಪೋಸಿಷನ್ನು ಈಗಾಗಲೇ ಓಪನ್ ಆಗಿ ಅಲಿಗೇಷನ್ ಮಾಡಿದ್ದಾರೆ. ವಿಧಾನ ಪರಿಷತ್, ವಿಧಾನಸಭೆ ಲೀಡರ್ ಆಫ್ ಅಪೋಸಿಷನ್ನು ಓಪನ್ ಆಗಿ ಇವತ್ತು ಅವರು ಅಲಿಗೇಷನ್ ಮಾಡಿದ್ದಾರೆ, ನಮ್ಮದು ಫೋನು ಟ್ಯಾಪ್ ಆಗ್ತಾಯಿದೆ ಅಂತೇಳಿ. ಅಶೋಕ್ ಅವರು ಹೇಳಿದ್ದಾರೆ, ಆಮೇಲೆ ಇವರು ಹೇಳಿದ್ದಾರೆ. ಪ್ರಕರಣ ಹಿಂದಿನ ಪ್ರಕರಣ ಆಗಿರ್ಬೋದು, ಆದರೆ ಕಾಂಗ್ರೆಸ್ನ ಸಚಿವರ ಶಾಸಕರೇ ಈ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನಾಗಿದೆ, ಧೈರ್ಯ ಬರ್ತಾ ಇಲ್ಲ ಹೇಳಿಕ್ಕೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಲಿಕ್ಕೆ. ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಗುಜು ಇಲ್ಲಿ ಇನ್ ಪರ್ಸನ್ ಸಿಕ್ಕಾಗ ಅನ್ಆಫಿಷಿಯಲಿ ಮಾತಾಡುವಂಥದ್ದು, ಆಫ್ ದ ರೆಕಾರ್ಡ್ ಮಾತಾಡುವಂಥದ್ದು ಅಲ್ಲ. ನೇರವಾಗಿ ಬರ್ರಿ, ಅಲಿಗೇಷನ್ ಮಾಡಿರಿ. ಯಾಕಂದ್ರೆ ಇದಕ್ಕೆಲ್ಲ ಫೋನ್ ಟ್ಯಾಪಿಂಗ್ ಯಾಕಂದರೆ ಇದೇನು ಪ್ರಾಕ್ಸಿ ವಾರ್ ನಡೀತಾ ಇದಲ್ಲ, CM DCM ಅದರದ್ದು ಮೂಲ ಇವೆಲ್ಲ ಇದಕ್ಕೆ ಫೋನ್ ಟ್ಯಾಪಿಂಗು. ಮತ್ತೊಂದು ಅದಕ್ಕೆ CM ಕಡೆಯಿಂದ ಇರ್ಬೋದು ಅಥವಾ DCM ಕಡೆಯಿಂದ ಇರ್ಬೋದು. ಆ ಕಡೆ ಕ್ಯಾಂಪ್ನಾಗ ಇನ್ನಿಡೋದು, ಈ ಕಡೆ ಕ್ಯಾಂಪ್ ನೆಡೋದು, ಮತ್ತು ಆ ಪ್ರತಿಪಕ್ಷಗಳು ಏನು ವಿಚಾರ ಮಾಡ್ತಿದ್ರೆ ಇದೆಲ್ಲ ತಿಳ್ಕೊಳ್ಳೋಕೆ ಫೋನ್ ಟ್ಯಾಪಿಂಗ್ ಇದ್ದೇ ಇರ್ತದೆ. ಅದಕ್ಕಾಗಿ ಫೋನ್ ಟ್ಯಾಪಿಂಗ್ ನಡೀತಾ ಇದೆ. ಇದು ಕಾನೂನು ಬಾಹಿರ. ಫೋನ್ ಟ್ಯಾಪಿಂಗ್ ಎಲ್ಲಿ ಅವಕಾಶ ಇದೆ? ದೇಶದ್ರೋಹಿ ಕೆಲಸ, ಭಯೋತ್ಪಾದನೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಫೋನ್ ಟ್ಯಾಪಿಂಗ್ ಇದೆ, ಬೇರೆ ರೀತಿಯಲ್ಲಿ ಇಲ್ಲ. ಇದು ಕಾನೂನು ಬಾಹಿರ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಫೋನ್ ಟ್ಯಾಪಿಂಗ್ ವಿಚಾರ ಬಂದಾಗ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಫೋನ್ ಟ್ಯಾಪಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಾನೂನು ಬಾಹಿರ ಇದು. ಸರ್, ಈಗ ಸ್ವಪಕ್ಷದವರೇ ಆರೋಪ ಮಾಡ್ತಾ ಇರ್ತಕ್ಕಂಥ ಪಕ್ಷದಲ್ಲೇ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ, ಇದೆಷ್ಟು ಸರಿ ಅನ್ನುವಂಥದ್ದು. ನೋಡಿ, ಇದಕ್ಕೆಲ್ಲ ಮೂಲ ಕಾರಣ ಅವರು ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ, ಶಾಸಕರಲ್ಲಿ ವಿಶ್ವಾಸ ಕಳ್ಕೊಂಡಿದ್ದಾರೆ, ಇಡೀ ಒಂದು ವ್ಯವಸ್ಥೆ ಒಂದು ವಿಶ್ವಾಸ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಓಪನ್ ಆಗಿ ಕಾಂಗ್ರೆಸ್ಸಿನ ಶಾಸಕರೇ ಒಂದಕ್ಕೊಂದು ಪರಸ್ಪರ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಚಾಲೂ ಮಾಡಿದ್ರೆ ಸರ್ಕಾರ ಸರಿಯಾಗಿಲ್ಲ, ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ ಎಟ್ ಎನಿ ಟೈಮು. ಇನ್ ಫೈಟಿಂಗ್ ಜೋರಾಗಿದೆ. ಇದರ ಪರಿಣಾಮ ಎಟ್ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಗೋ.